ಬ್ರೇಕ್ಗಿಂತ ಮುಂಚೆ 12 ಲಕ್ಷದವರೆಗಿನ ಆದಾಯವನ್ನು ಝೀರೋ ತೆರಿಗೆಗೆ ತಂದಿದ್ದರೆ ಲಾಭ ಎಷ್ಟೆಷ್ಟಾಗುತ್ತೆ ಅನ್ನೋದರ ಲೆಕ್ಕ ತೋರಿಸುತ್ತೆ ನಿಮಗೆ. ಕೆಲವರು ಅಂತಾರೆ ನೋಡಿ, ಅಂತೂ ಇಂತೂ ನರೇಂದ್ರ ಮೋದಿ ಅವರಿಗೆ ತಮ್ಮ ವೋಟರ್ಸ್ ನೆನಪಾದರು ಅಂತ, ತಮ್ಮ ಮತದಾರನ ಅಂತೂ ಇಂತೂ ನೆನಪು ಮಾಡ್ಕೊಂಡ್ರು ಅಂತ. ಇನ್ನು ಕೆಲವರು ಹೇಳ್ತಾರೆ ಇದನ್ನು ಮಾಡದೆ ಬೇರೆ ದಾರಿ ಇಲ್ಲ. ಈ ಮಧ್ಯಮ ವರ್ಗದ ಕೈಯಲ್ಲಿ ಖರ್ಚು ಮಾಡೋದಕ್ಕೆ ಜಾಸ್ತಿ ದುಡ್ಡು ಇದ್ದಷ್ಟು ಎಕಾನಮಿ ಬೆಳೆಯುತ್ತೆ, ಇಂಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ ಅಂತ. ಒಟ್ಟಾರೆ ಹೆಚ್ಚು ಕಡಿಮೆ 1 ರಿಂದ 1.5 ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಬರುವ ಆದಾಯ ನೇರವಾಗಿ ಕಡಿಮೆ ಆಗುತ್ತೆ. ಅಂದರೆ ಅಷ್ಟು ಅವ್ರ ಸೇವಿಂಗ್ ಆಗುತ್ತಲ್ಲ, ಅಷ್ಟೇ ದುಡ್ಡನ್ನು ಅವರು ಖರ್ಚು ಮಾಡಿದ್ರೆ ಎಕನಾಮಿಕ್ ಗ್ರೋತ್ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಇರಬೇಕಾದದ್ದು. ಹಾಗೆ ಅದರ ಜೊತೆಗೆ ಟ್ಯಾಕ್ಸ್ ಬರ್ಡನ್ ಒಂಚೂರು ಕಡಿಮೆ ಮಾಡಿಬಿಟ್ಟಿದ್ರೆ ಉಪಕಾರ ಆಗ್ತಿತ್ತು ನಿರ್ಮಲಾ ತಾಯಿ ಅವ್ರಿಗೆ. ಅದನ್ನೇ ಕೇಳ್ಕೊಳ್ಳೋದು. ಈ ದೇಶದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೆ 18% ಟ್ಯಾಕ್ಸ್ ಇದೆ. ಯಾವುದೇ ಒಂದು ಆರೋಗ್ಯಕರ ದೇಶ ತನ್ನ ದೇಶದ ಹೆಚ್ಚು ನಾಗರಿಕರ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ. ಹೆಚ್ಚು ಜನರ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದ್ದಷ್ಟು ಆಯಾ ವ್ಯಕ್ತಿಗಳ ಮೇಲೆ, ಆಯಾ ಕುಟುಂಬದ ಮೇಲೆ ಆಸ್ಪತ್ರೆ ಖರ್ಚು ಬರ್ಡನ್ ಕಡಿಮೆ ಆಗುತ್ತೆ. ಸಡನ್ನಾಗಿ ಏನೋ ಆಯಿತು, ಹೋಗಿ ಅಡ್ಮಿಟ್ ಆದರು. ಕೆಲವೊಂದು ಸಲ ಹಾಸ್ಪಿಟಲ್ಗಳು ಅನ್ನೋದು ಮನೆಯ ಆರ್ಥಿಕತೆ, ಕುಟುಂಬದ ಆರ್ಥಿಕತೆನೇ ಹಳ್ಳ ಹಿಡಿಸ್ಬಿಡ್ತವೆ, ಹಂಗೆ ಖರ್ಚಾಗ್ಬಿಡುತ್ತೆ. ಒಂದು ಇನ್ಶೂರೆನ್ಸ್ ಇದ್ದರೆ ಅವ್ರ ಹತ್ರ ಅಷ್ಟರ ಮಟ್ಟಿಗೆ ಬರ್ಡನ್ ಕಡಿಮೆ. ಆ ಇನ್ಶೂರೆನ್ಸ್ ಮಾಡಿ ಪ್ರೀಮಿಯಂ ಕಟ್ಟು ಅಂದರೆ 18% ಟ್ಯಾಕ್ಸ್, GST. ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ತೀನಿ, ಪ್ರೀಮಿಯಂ ಮೇಲೆ 18% ಕಟ್ಟು. ಅದರ ಜೊತೆಗೆ ಆ GST ಅನ್ನೋದು ಅದು ಎಂಥ ಕಾಂಪ್ಲಿಕೇಟೆಡ್ ಮಾಡಿಟ್ಬಿಟ್ಟಿದ್ದಾರೆ ಅಂದರೆ, ನಿರ್ಮಲಾ ಸೀತಾರಾಮನ್ ಅವರು ಮಾತಾಡೋದೇ ಒಂದು ವಿಡಿಯೋ ವೈರಲ್ ಆಗಿಬಿಟ್ಟಿತ್ತದು. ನೀವು ಬರೀ ಪಾಪ್ಕಾರ್ನ್ ಮಾಡಿ ಮಾರಿದ್ರೆ 5% GST, ಆ ಪಾಪ್ಕಾರ್ನ್ಗೆ ಉಪ್ಪು ಹಾಕಿದ್ರೆ 12% GST. ನೀವು ಮಾಲ್ಗೆಲ್ಲ ಹೋದರೆ PVRನಲ್ಲಿ, ಐನಾಕ್ಸ್ನಲ್ಲಿ ಕ್ಯಾರಮೆಲ್ ಪಾಪ್ಕಾರ್ನ್ ಅಂತ ಬರುತ್ತೆ, ಚಾಕ್ಲೇಟ್ ಹಾಕಿರ್ತಾರೆ. ಅದೇ ಪಾಪ್ಕಾರ್ನ್ಗೆ ಚಾಕ್ಲೇಟ್ ಹಾಕಿದರೆ 18% GST. ಅಯ್ಯೋ 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 ಅಯ್ಯೋ. ಪ್ಲೇನ್ ಪಾಪ್ಕಾರ್ನ್, ಸಾಲ್ಟೆಡ್ ಪಾಪ್ಕಾರ್ನ್, ಕ್ಯಾರಮೆಲ್ ಪಾಪ್ಕಾರ್ನ್, ಇಷ್ಟು ಕಾಂಪ್ಲಿಕೇಟೆಡ್ ಬೇಕಾ ನಮಗೆ? ಸರಳೀಕರಣ ಮಾಡೋದಕ್ಕಾಗೋದಿಲ್ವಾ? ಜೀವನಾವಶ್ಯಕ ವಸ್ತುಗಳು ಅಂತ ಒಂದಷ್ಟಿರ್ತವೆ, ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಪ್ಪ ಅಂಥ ವಸ್ತುಗಳು. ಅವುಗಳ ಮೇಲೆ ಅತ್ಯಂತ ಕಡಿಮೆ ಟ್ಯಾಕ್ಸ್ ಹಾಕಬೇಕು, ಎಲ್ರಿಗೂ ಅರ್ಥ ಆಗುವಂಥದ್ದು. 5% ಟ್ಯಾಕ್ಸ್ ಬ್ರ್ಯಾಕೆಟಿಗೆ ತಂದ್ರಪ್ಪ ಅವನ್ನ. ಜೀವನಾವಶ್ಯಕ ವಸ್ತುಗಳ ನಂತರ ಲಕ್ಸುರಿ ಐಟಮ್ಸ್ ಅಂತ ಇರ್ತವೆ, ಅವಶ್ಯಕ ಅಲ್ಲ ಅವು, ಜನ ಖುಷಿಗೆ ತಗೋತಾರೆ. ಲಕ್ಸುರಿ ಐಟಮ್ಸ್, ಬ್ರ್ಯಾಂಡೆಡ್ ಬಟ್ಟೆಗಳು, ಶೂಸ್ಗಳು, ಸಿನಿಮಾ ಏನೋ ಮಲ್ಟಿಪ್ಲೆಕ್ಸ್ಗೆ ಹೋಗಿ ಸಿನಿಮಾ ನೋಡೋಕ್ಕೂ ಎಲ್ಲ ಲಕ್ಸುರಿ ಅವು. ಅವಕ್ಕೆ 12% ಹಾಕ್ಕೊಳ್ಳಿ. ಇನ್ನು ಕೆಲವು ಸಿನ್ಸ್ ಅಂತ ಕರೀತಾರೆ, ಪಾಪಗಳು, ಅವರವರ ಭಾವಕ್ಕೆ, ಅವರವ್ರ ಭಕ್ತಿಗೆ, ಬಟ್ ಎಕನಾಮಿಕ್ ಲ್ಯಾಂಗ್ವೇಜ್ನಲ್ಲಿ ಸಿನ್ಸ್ ಅಂತ ಕರೀತಾರಪ್ಪ. ಕುಡಿತ, ಸಿಗರೇಟು, ಅವುಗಳ ಮೇಲೆ ಹಾಕ್ಕೊಳ್ಳಿ ಟ್ಯಾಕ್ಸನ್ನು. ಎಷ್ಟು ಸರಳ ಇರುತ್ತೆ. ಅದು ಯಾಕೆ ಹಂಗೆ ಮಾಡೋದಿಲ್ವೋ ಏನು? GST ಈಸ್ ಯೆಟ್ ಟು ಬಿ ಸೆಟಲ್ಡ್ ಅಂತ ಹೇಳ್ತಾರೆ. ಜಾರಿಗೆ ತಂದಿದ್ದೀವಿ, ಇನ್ನೂ ಅದರಲ್ಲಿ ಸುಮಾರು ಸಮಸ್ಯೆಗಳಿದ್ದಾವೆ. GST ಕೌನ್ಸಿಲ್ನ ಸಭೆ ಪ್ರತಿ ತಿಂಗಳಾಗುತ್ತೆ, ಒಂದೊಂದೇ ಸಾರ್ಟ್ ಆಗ್ತಿದೆ ಅಂತ. ಈ ತೆರಿಗೆ ವಿಷಯ ಒಂದು ಬಿಟ್ಟರೆ ಉಳಿದಂತೆ ಏನು ಈ ಸಲದ ಬಜೆಟ್ನ ಹೈಲೈಟ್ಸು? 5 ಪ್ರಮುಖ ಸೆಕ್ಟರ್ಗಳು ಅಂತ ಬಜೆಟ್ನ ಆರಂಭದಲ್ಲಿ 5 ಪ್ರಮುಖ ಸೆಕ್ಟರ್ಗಳು ಒಂದೊಂದಾಗಿ ಹೇಳ್ತೀನಿ ಅಂತ ಆಯಾ ಸೆಕ್ಟರ್ದು ಹೇಳ್ತಾ ಹೋದರು. ಮೊದಲಿಗೆ ಶುರು ಮಾಡಿದ್ದೆ ಕೃಷಿ ವಿಷಯದಲ್ಲಿ, ಅಗ್ರಿಕಲ್ಚರ್. 11ನೇ ವರ್ಷ ನರೇಂದ್ರ ಮೋದಿ ಅವರ ಆಡಳಿತದ್ದು. ಈ 11 ವರ್ಷದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಮೋದಿಯವರ ಸಾಧನೆ ಏನೇನು ಅಂತ ಅನಲೈಸ್ ಮಾಡ್ತಾ ಬಂದರೆ ಬಹುಶಃ ಲಾಸ್ಟ್ನಲ್ಲಿ ಕೃಷಿ ಬರುತ್ತೆ. ಕೃಷಿ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಸಾಧಿಸಬೇಕು ಅಂದುಕೊಂಡಿದ್ದರ ಎಷ್ಟು ಪರ್ಸೆಂಟು ಅಂತ ನಾನು ಹೇಳಲಾರೆ, ಅಷ್ಟು ಸಾಧಿಸೋಕ್ಕೆ ಆಗಿಲ್ಲ. ಅತಿ ಹೆಚ್ಚಿನ ಸಾಧನೆ ಯಾವ ಕ್ಷೇತ್ರ ಆಗಿದೆ? ಸುಮಾರು ಕ್ಷೇತ್ರದಲ್ಲಿ. ರಫ್ತು ವಿಷಯದಲ್ಲಾಗಿದೆ, ಇಂಟರ್ನಲ್ ಸೆಕ್ಯೂರಿಟಿ, ಎಕ್ಸ್ಟರ್ನಲ್ ಸೆಕ್ಯೂರಿಟಿ, ಆ ವಿಷಯದಲ್ಲೆಲ್ಲ ಕಮೆಂಡಬಲ್ ಆಗಿದೆ. ಸೋಷಿಯಲ್ ಸೆಕ್ಟರ್ಗಳಾಗಿದ್ದಾವೆ. ಮೋದಿ ಬಂದ ಮೇಲೆ ಫಸ್ಟು ಯಾರು ಹೇಳ್ತಿದ್ರು, ಮೋದಿ ಅತಿ ದೊಡ್ಡ ಸಾಧನೆ ಏನು? ಊಟ, ಇರೋದಕ್ಕೊಂದು ಮನೆ, ನೈಸರ್ಗಿಕ ಕರೆಗಳಿಗೊಂದು ಶೌಚಾಲಯ, ಕುಡಿಯೋದಕ್ಕೆ ನೀರು, ಸ್ವಿಚ್ ಹಾಕಿದ್ರೆ ಕರೆಂಟು.
ಬೇಸಿಕ್ ನೀಡ್ಸ್ ದ್ಯಾಟ್ ಈಸ್ ಸೆಟಲ್ಡ್ ಈ ದೇಶದಲ್ಲಿ. ಅದರದ್ದು ವ್ಯವಸ್ಥೆ ಆಗಿದೆ ಎಲ್ಲರಿಗೂ. ಅಲ್ಲಿಂದ ಮುಂದೆ ಹೋಗ್ಬೇಕಪ್ಪ ಎನ್ನುವಂಥ ಆ ಕ್ಷೇತ್ರದಲ್ಲೆಲ್ಲ ಆಗಿದ್ದಾವೆ. ಕೃಷಿ ಯೆಟ್ ಟು ಬಿ ಅಚೀವ್ಡ್, ಇನ್ನೂ ಸಾಧಿಸಬೇಕಾಗಿರುವ ಕ್ಷೇತ್ರ. ಕೃಷಿ ಕ್ಷೇತ್ರದ ಘೋಷಣೆಯಿಂದಲೇ ನಿರ್ಮಲಾ ಸೀತಾರಾಮನ್ ಅವರು ಆರಂಭಿಸಿದರು. ಏನು? ಕಿಸಾನ್ ಕ್ರೆಡಿಟ್ ಕಾರ್ಡ್ನಲ್ಲಿ 3 ಲಕ್ಷದ ತನಕ ಸಾಲ ಸಿಗ್ತಿತ್ತು, ಇನ್ನು ಮುಂದೆ 5 ಲಕ್ಷ ತಗೊಳ್ಬಹುದು. ಕ್ರೆಡಿಟ್ ಕಾರ್ಡ್ ಉಜ್ಜಿ 5 ಲಕ್ಷದ ತನಕ ಸಾಲ. ಧನಧಾನ್ಯ ಕೃಷಿ ಯೋಜನೆ ಅಂತ ಒಂದಿದೆ. 100 ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಸೌಂಡ್ಸ್ ವೆರಿ ಪಾಸಿಟಿವ್ ವರ್ಡ್, ಬಟ್ ಇವು ಅತ್ಯಂತ ಬಡ ಜಿಲ್ಲೆಗಳು ಅಂತ ಅರ್ಥ. ಮುಂದುವರಿಯಬೇಕು ಅಂತ ಹಪಹಪಿಸ್ತಾ ಇರುವ ಜಿಲ್ಲೆಗಳು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ. ಆ 100 ಜಿಲ್ಲೆಗಳಲ್ಲಿ ಧನಧಾನ್ಯ ಕೃಷಿ ಯೋಜನೆಗೆ ವಿಶೇಷ ಒತ್ತು ಕೊಡ್ತೀವಿ. ಅಧಿಕ ಇಳುವರಿ ಬಿತ್ತನೆ ಬೀಜಗಳ ಅಭಿವೃದ್ಧಿಗೆ ನ್ಯಾಷನಲ್ ಮಿಷನ್ನು, ಸಣ್ಣ ಅತಿ ಸಣ್ಣ, ಆಮೇಲೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋದರು. 1.5 ಲಕ್ಷ ಕೋಟಿ ರೂಪಾಯಿ MSME ಸಾಲವನ್ನು ಇಡಲಾಗುತ್ತೆ. ಆನ್ಲೈನ್ ಡೆಲಿವರಿ ಉದ್ಯೋಗಿಗಳಿಗೆ ಜನ ಆರೋಗ್ಯ ಯೋಜನೆ. 50 ವರ್ಷ ಬಡ್ಡಿ ರಹಿತ ಸಾಲಕ್ಕೆ ರಾಜ್ಯಗಳಿಗೆ ಸಾಲ ಕೊಡೋದಕ್ಕೆ 1.5 ಲಕ್ಷ ಕೋಟಿ ಡೆಡಿಕೇಟೆಡ್ ಆಗಿ ಇಡ್ತಾರೆ. 2028ನೇ ಇಸ್ವಿ ತನಕ ಜಲಜೀವನ್ ಮಿಷನ್ ವಿಸ್ತರಣೆ. 2028 ಡೆಡ್ಲೈನು. ಭಾರತದಲ್ಲಿ ಪ್ರತಿ ಮನೆಗೂ ಟ್ಯಾಪ್ಡ್ ಡ್ರಿಂಕಿಂಗ್ ವಾಟರ್ ಬರಬೇಕು ಅಂತ, ನಲ್ಲಿ ಮೂಲಕ ನೀರು ಬರಬೇಕು ಅಂತ. ಖಾಸಗಿ ಕ್ಷೇತ್ರದಲ್ಲಿ ಸಂಶೋಧನೆ ಅಭಿವೃದ್ಧಿಗೆ 20,000 ಕೋಟಿ. ವಿಮಾ ಕ್ಷೇತ್ರದಲ್ಲಿ ಇನ್ಶೂರೆನ್ಸ್ನಲ್ಲಿ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು, ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಮುಂಚೆ 74% ತನಕ ಅವಕಾಶ ಇತ್ತು, ಈಗ 100% ಅವಕಾಶ ಕೊಟ್ಟಿದ್ದಾರೆ. ಫಾರಿನ್ ಕಂಪನಿಗಳು 100% ಹೂಡಿಕೆಯನ್ನು ಮಾಡಬಹುದು. ಉಡಾನ್ ಯೋಜನೆ, ಉಡಾನ್ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿದೆ. ವಿಮಾನದಲ್ಲಿ ಒಂದು ಸಲ ಹಾರಾಡಬೇಕು ಅನ್ನುವ ಕೆಳ ಮಧ್ಯಮ ವರ್ಗದ ಮತ್ತು ಬಡವರ ಕನಸನ್ನು ದೊಡ್ಡ ಮಟ್ಟದಲ್ಲಿ ಈಡೇರಿಸಿದ ಯೋಜನೆ ಇದು. 1.5 ಕೋಟಿ ಜನ ವಿಮಾನ ಹತ್ತಿದ್ರು ಅಂತ. ಮುಂದಿನ ಗುರಿ 4.5 ಕೋಟಿ ಜನ ಮುಂದಿನ 5 ವರ್ಷದಲ್ಲಿ ವಿಮಾನ ಹತ್ತಬೇಕು ಅಂತ. 120 ಭಾರತದ ಬೇರೆ ಬೇರೆ 120 ನಗರಗಳನ್ನು ಹೊಸದಾಗಿ ಈ ಉಡಾನ್ ಯೋಜನೆಯಲ್ಲಿ ತರ್ತಾರಂತೆ. ಬೀದಿ ಬದಿಯ ವ್ಯಾಪಾರಿಗಳಿಗೆ 30,000 ತನಕ ಸಾಲ ತೆಗೆದುಕೊಳ್ಳೋದು, ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ. 23 IITಗಳ ವಿಸ್ತರಣೆ ಇತ್ಯಾದಿ ಇತ್ಯಾದಿ ಇದೆ. ಎಲ್ಲ ಜಿಲ್ಲಾ ಕೇಂದ್ರಗಳ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಡೇ ಕೇರ್ ಯೂನಿಟ್ ಮಾಡ್ತಾರಂತೆ. ಜೊತೆಗೆ ಸ್ಪಿರಿಟ್ ಆಫ್ ದ ಬಜೆಟ್ ಅಂತಿರುತ್ತೆ. ಏನು ಗುರಿ ಸಾಧಿಸಬೇಕು ಅಂದ್ಕೊಂಡಿದೆ ಈ ಬಜೆಟ್ಟು ಅಂದರೆ, ಒಂದಲ್ಲ ಒಂದು ರೀತಿಯಲ್ಲಿ ಮೇಕ್ ಇನ್ ಇಂಡಿಯಾ ಗುರಿಯನ್ನು ಸಾಧಿಸೋ ಉದ್ದೇಶನೇ ಅನ್ನಿಸ್ತು. ಉದಾಹರಣೆಗೆ, ನೀವು ಭಾರತದ ಒಳಗಡೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡ್ತೀರಿ ಅನ್ನೋದಾದರೆ, ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಒಂದಷ್ಟು ಕಚ್ಚಾ ವಸ್ತುಗಳು ಬೇಕು. ಆ ಕಚ್ಚಾ ವಸ್ತುಗಳು ಭಾರತದಲ್ಲಿ ಸಿಗೋದಿಲ್ಲ, ಹೊರಗಡೆಯಿಂದ ತರಿಸ್ಕೋಬೇಕಪ್ಪ. ಅವುಗಳ ಮೇಲಿನ ಆಮದು ಸುಂಕ, ಇಂಪೋರ್ಟ್ ಡ್ಯೂಟಿನ ಕಡಿಮೆ ಮಾಡಿದ್ದಾರೆ. ಕೆಲವು ಕಡೆ ವೇ ಆಫೇ ಮಾಡಿಬಿಟ್ರು, ತರಿಸ್ಕೊಳ್ಳಿ ನೀವು ಕಚ್ಚಾ ವಸ್ತುಗಳನ್ನು ಅಂತ. ರೆಡಿಮೇಡ್ ಗೂಡ್ಸ್ ಬರೋಂಗಿಲ್ಲ, ರೆಡಿ ಗೂಡ್ಸ್ ಬರೋಂಗಿಲ್ಲ. ಕಚ್ಚಾ ವಸ್ತುಗಳನ್ನು ತರಿಸ್ಕೊಳ್ತೀರಿ ಅನ್ನೋದ್ರೆ ತರಿಸ್ಕೋಬೇಕು. ಉದಾಹರಣೆಗೆ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು, ಕೆಲವು ಔಷಧಿ ತಯಾರಾಗಬೇಕು, ಔಷಧಿ ಮ್ಯಾನುಫ್ಯಾಕ್ಚರಿಂಗ್ ನೀವು ಇಂಡಿಯಾದಲ್ಲಿ ಮಾಡಬೇಕು. ಕಚ್ಚಾ ವಸ್ತುಗಳನ್ನು ಹೊರಗಡೆಯಿಂದ ತರಿಸ್ಕೊತೀರಾ, ಓಕೆ ತರಿಸ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.